यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸುಸ್ವಾಗತ. ಶ್ರೀರಂಗಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಿನ್ನೆ ಅನ್ನಕೂಟೋತ್ಸವವು ವೈಭವದಿಂದ ನಡೆಯಿತು. ಭಗವಂತನ ಮುಂದೆ ಅನ್ನಪ್ರಸಾದ, ಪಣ್ಯಾರಗಳು ಮತ್ತು ಇತರ ವಿವಿಧ ಪೇಯಗಳನ್ನು ಸಮರ್ಪಿಸಲಾಯಿತು. ನಂತರ ಭಗವಂತನಿಗೆ ಮಹಾನಿವೇದನವನ್ನು ಮಾಡಲಾಯಿತು. ಗೋಷ್ಠಿ ಶಾತ್ತುಮೊರೆಯ ನಂತರ ನೆರೆದಿದ್ದ ನೂರಾರು ಭಕ್ತರಿಗೆ ಭಗವಂತನ ಅನ್ನಕೂಟೋತ್ಸವದ ಪ್ರಸಾದವನ್ನು ವಿತರಿಸಲಾಯಿತು. ಹಸ್ತ ನಕ್ಷತ್ರದ ಪ್ರಯುಕ್ತ ಇಂದು ಮೇಲುಕೋಟೆಯಲ್ಲಿ ಶ್ರೀ ತಿರುನಾರಾಯಣ ಸ್ವಾಮಿಯವರಿಗೆ ಪುಳಕಾಪ್ಪು ಸೇವೆ ಮಾಡಲಾಯಿತು. ಪ್ರತಿ ಹಸ್ತ ನಕ್ಷತ್ರಗಳಂದು ಬೆಳಿಗ್ಗೆ ಹಾಗೂ ಏಕಾದಶಿಯಂದು ಸಾಯಂಕಾಲ ಶ್ರೀ ತಿರುನಾರಾಯಣ ಸ್ವಾಮಿಯವರಿಗೆ ಈ ಪುಳಕಾಪ್ಪು ಸೇವೆ ನಡೆಯುತ್ತದೆ. ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ. ಇಂದು ಶ್ರೀರಂಗಪಟ್ಟಣ ಸಮೀಪದ ಶ್ರೀ ಅನಂದಾಳ್ವಾರ್ ಅವರ ಜನ್ಮಸ್ಥಳವಾದ ಕಿರಂಗೂರಿನಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಸುದರ್ಶನ ಹೋಮ, ವೇದ ಹಾಗೂ ಪ್ರಬಂಧಗೋಷ್ಠಿ ನಡೆಯಿತು. ಪೂರ್ಣಾಹುತಿಯ ನಂತರ ಗೋಷ್ಠಿ ಶಾತ್ತುಮೊರೆ ನಡೆದು ತೀರ್ಥಪ್ರಸಾದ ವಿತರಿಸಲಾಯಿತು. ಶ್ರೀ ಅನಂದಾಳ್ವಾರ್ ಸನ್ನಿಧಿ ಟ್ರಸ್ಟ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಶ್ರೀನಿವಾಸನ ಹಾಗೂ ಅನಂದಾಳ್ವಾರರ ಮಂಗಳಾಶಾಸನ ಮಾಡಿದರು. ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಶ್ರೀರಂಗಂ ಶೆಲ್ವನಾರಾಯಣನ್ ಮತ್ತು ಇತರ ಟ್ರಸ್ಟಿಗಳು ಈ ಉತ್ಸವದಲ್ಲಿ ಭಾಗವಹಿಸಿದ್ದರು. ಶ್ರೀಮಠದ ಅರ್ಚಕರಾದ ಶ್ರೀ ನಂಬಿನಾರಾಯಣ ಅವರು ಸುದರ್ಶನ ಹೋಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಿನ ಪ್ರಾಧ್ಯಾಪಕರಾದ ಶ್ರೀ ಉ.ವೆ. ಎಂ.ಎ. ಆಳ್ವಾರ್ ಅವರ ಉಪನ್ಯಾಸ ಕಾರ್ಯಕ್ರಮವೂ ನಡೆಯಿತು. ನಂತರ ಶ್ರೀಗಳಿಂದ ಆಶೀರ್ವಚನವೂ ನಡೆಯಿತು.
நம்முடைய சௌரபிய தாலயம் அவருடைய கிருபையாலயம் இங்கே எழுந்தருளி இந்த காலேஜை நடத்தி கொடுத்துருக்காரு. சுவாமிக்கு தலையெல்லாம் கைமாறினேன். ಈಗ ತಾನೇ ಶ್ರೀರಾಮತಾರಕ ಹೋಮ, ಅದರ ಪೂರ್ಣಾಹುತಿ ಇತ್ಯಾದಿಗಳೆಲ್ಲ ಬಹಳ ವಿಶೇಷವಾಗಿ ಪರಮ ಪೂಜ್ಯ ಜಿಎಸ್ ಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ನಡೆದಿದೆ. ನಮ್ಮೆಲ್ಲರಿಗೂ ಕೂಡ ಪ್ರಿಯತಮನಾದ ದೇವ ಯಾರು ಅಂದ್ರೆ ಶ್ರೀರಾಮ. ರಾಮಾಯಣವನ್ನ ಬಿಟ್ಟು ನಾವು ಯಾವ ಕೆಲಸವನ್ನು ಮಾಡಬಹುದು. ರಾಮಾಯಣಕ್ಕೆ ಇರುವಂತಹ ವೈಶಿಷ್ಟ್ಯ ಬಹಳ ಅದ್ಭುತವಾದ ವೈಶಿಷ್ಟ್ಯ. ಅದರಲ್ಲಿಯೂ ಸಹ ಜಿಎಸ್ ಸ್ವಾಮಿಗಳವರಿಗೆ ರಾಮಾಯಣದ ವಿಷಯದಲ್ಲಿ ಬಹಳ ವಿಶೇಷವಾದ ಶ್ರದ್ಧೆ. ಅವರಿಗೆ ಆ ರಾಮಾಯಣದಲ್ಲಿ ಅನೇಕ ನೋಟಗಳೆಲ್ಲ ಇದ್ದು ಎಷ್ಟೋ ವಿಷಯಗಳನ್ನ ಅವರು ನಮ್ಮೆಲ್ಲರ ಜೊತೆ ಹಂಚಿಕೊಂಡಿರುವುದು ಬಹಳ ವಿಶೇಷವಾದ ಒಂದು ವಿಷಯ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ, ಇದನ್ನ ಜಿಎಸ್ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ವಿಜ್ಞಾಪಿಸುವುದು ಅತ್ಯಂತ ಉಚಿತ ಅಂತ ಅನ್ಕೊಳ್ತೀನಿ. ಸುಮಾರು ಒಂದು 20-30 ವರ್ಷ ನಾನು ಕೂಡ ಪ್ರತಿನಿತ್ಯ ಏಕಸರ್ಗ ಪಾರಾಯಣ ಕ್ರಮದಲ್ಲಿ ರಾಮಾಯಣ ಪಾರಾಯಣವನ್ನು ಮಾಡ್ತಾ ಇದ್ದೆ. ಅದಕ್ಕೆ ಮುಖ್ಯವಾದ ಪ್ರೇರಣೆಯನ್ನ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಶ್ರೀ ಜಿಎಸ್ ಸ್ವಾಮಿಗಳವರ ಪೂರ್ವಾಶ್ರಮದ ಪಿತೃವರಿಯರಾದಂತಹ ನಮ್ಮೆಲ್ಲರಿಗೂ ಪರಮ ಪೂಜ್ಯರಾದಂತಹ ಐಷಾಮಿ ನರಸಿಂಹಯ್ಯಂಗಾರ್ ಸ್ವಾಮಿ. ಅವರು ನನ್ನ ಪೂಜ್ಯ ವಾತಾವರಣ ಸುದರ್ಶನಾಚಾರ್ಯರಿಗೆ ಬಹಳ ನಿಕಟವರ್ತಿಗಳು. ಅವರು ಬಂದು ನಮ್ಮ ಸೋದರ ಮಾವ ರಂಗರಾಜನ್ ಅಂತ ಇದ್ದಾರೆ, ಅವರಿಗೆ ರಾಮಾಯಣ ಪಾರಾಯಣವನ್ನು ಆರಂಭಿಸಿಕೊಂಡರು. ಅವರು ಆ ರಾಮಾಯಣ ಪಾರಾಯಣವನ್ನು ಆರಂಭಿಸಿದ್ದನ್ನು ನೋಡಿ ನನಗೂ ಚಿಕ್ಕ ವಯಸ್ಸಿನ ಸುಮಾರು 8-9 ವರ್ಷ ಇರ್ಬೋದಷ್ಟೇ. ಆವಾಗ ರಾಮಾಯಣ ಪಾರಾಯಣವನ್ನು ನಾನು ಮಾಡಬೇಕು ಅಂತ ಒಂದು ಪ್ರೇರಣೆ ಅದು ಸಿಕ್ಕಿದ್ದು ಶ್ರೀ ಐಷಾಮಿ ನರಸಿಂಹಯ್ಯಂಗಾರ್ ಸ್ವಾಮಿಗಳಿಂದ. ಅದಕ್ಕೆ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ. ಪರಮ ಪೂಜ್ಯ ಜಿಎಸ್ ಸ್ವಾಮಿಗಳ ಪೂರ್ವಾಶ್ರಮದ ಪಿತೃವರಿಯರು ಆಗಿದ್ದಾರೆ. ಅವರು ಒಂದು ಭಗವದ್ ವಿಷಯವನ್ನ ಆ ಕಾಲದಲ್ಲಿ ಚಿಕ್ಕ ವಯಸ್ಸನ್ನು ನಾನು 2-3 ಕಡೆ ಕೇಳಿದ್ದೆ. ಅವರು ಆ ಪಾರಾಯಣ ಮಾಡುವಂತಹ ಧಾಟಿ, ಆ ಕ್ರಮ, ಅವರಿಗೆ ಆ ವಿಷಯದಲ್ಲಿದ್ದಂತಹ ಶ್ರದ್ಧಾ ವಿಶೇಷ, ಇದೆಲ್ಲವನ್ನು ಕೂಡ ನಾವು ನೆನೆಸಿಕೊಳ್ಳುವುದು ಅತ್ಯಂತ ಸೂಕ್ತ ಅಂತ ನನಗೆ ಅನಿಸುತ್ತೆ. ಇನ್ನು ರಾಮಾಯಣದ ಬಗ್ಗೆನೇ ಹೇಳೋದಾದ್ರೆ ನಮ್ಮಲ್ಲಿ ಪ್ರಸಿದ್ಧವಾದ ವಿಷಯ ಏಕಶ್ಲೋಕಿ ರಾಮಾಯಣ, ಏಕಶ್ಲೋಕಿ ಮಹಾಭಾರತ ಅಂತ ಇದೆ. ಒಂದು ಶ್ಲೋಕದಲ್ಲೇ ಪೂರ್ತಿ 24,000 ಶ್ಲೋಕದಲ್ಲಿ ಹೇಳಿದ್ದನ್ನ ಹೇಳಿದ್ದಾರೆ. ಒಂದು ಶ್ಲೋಕದಲ್ಲೇ 1.5 ಲಕ್ಷ ಶ್ಲೋಕದಲ್ಲಿ ಹೇಳಿದ್ದನ್ನ ಹೇಳಿದ್ದಾರೆ. ಹಾಗಿರುವಾಗ ರಾಮಾಯಣದ ಬಗ್ಗೆ ನಾವು ಸಾರವಾಗಿ ಗ್ರಹಿಸಬೇಕಾಗಿರುವ ವಿಷಯ ಏನು ಅಂತ ಒಂದು ಪ್ರಶ್ನೆ ಬರಬಹುದು. ಅದರಲ್ಲಿ ಮುಖ್ಯವಾಗಿ ರಾಮಾಯಣದ ಬಗ್ಗೆ ಈ ಕಾಲದಲ್ಲೂ ಕೂಡ ಬೇಕಾದಷ್ಟು ಪ್ರಶ್ನೆಗಳನ್ನ ಮಾಡೋದಿದೆ, ಇದ್ದೇ ಇದ್ದಾರೆ. ಈ ರಾಮಾಯಣ ವಾಸ್ತವವಾಗಿ ನಡೆಯುತ್ತೆ ಇಲ್ವೇ ಇತ್ಯಾದಿ ಪ್ರಶ್ನೆಗಳು. ಅದರಲ್ಲಿ ಕವಿಗಳು ಹೇಗೆ ಮಾತನಾಡೋದಕ್ಕೆ ಸಾಧ್ಯ, ಹಾಗೆ ರಾವಣ 10 ತಲೆ 20 ಭುಜ ಇತ್ತು ಅಂದ್ರೆ ಒಬ್ಬ ಹೇಗೆ ಮಲಗೋದಕ್ಕೆ ಸಾಧ್ಯ, ಹೀಗೆ ಹೇಗೆ ಮಲಗೋದಕ್ಕೆ ಸಾಧ್ಯ, ಹೀಗೆ ಇಟ್ಕೊಂಡಿರ್ಬೇಕಲ್ಲ, ಈ ರೀತಿ ಲೇವಡಿ ಮಾಡೋರು ಕೂಡ ಇದ್ದಾರೆ. ಆದ್ರೆ ರಾಮಾಯಣದ ತತ್ವಾರ್ಥವನ್ನ ವೇದಾಂತ ದೇಶಿಕರು ಬಹಳ ಅದ್ಭುತವಾಗಿ ಒಂದೇ ಶ್ಲೋಕದಲ್ಲಿ ನಿರೂಪಿಸಿದ್ದಾರೆ. ಅದಕ್ಕೆ ಆಧಾರವಾಗಿ ಅವರು ಪಾಂಚರಾತ್ರರಾಗುವ ಗ್ರಂಥದಲ್ಲಿ ಹೇಳಿರುವಂತಹ ವಿಷಯವನ್ನು ಇಟ್ಕೊಂಡಿದ್ದಾರೆ. ಪವಿತ್ರವಾದಂತಹ ಮಂಗಳಕರವಾದಂತಹ ಸಮಯ ಇದು. ಒಂದು ಕ್ಷಣ ನಾವೆಲ್ಲ ಕಣ್ಣು ಮುಚ್ಚಿ ಯೋಚಿಸಿದ್ರೆ ಸ್ವಾಮಿ ರಾಮಾನುಜರ ಅಂತರಂಗ ಶಿಷ್ಯರಾಗಿದ್ದಂತಹ ಅನಂತಾರ್ಯರ ಅವತಾರ ಸ್ಥಳದಲ್ಲಿ ನಾವೆಲ್ಲ ಇದ್ದೀವಿ ಅಂತ ಯೋಚನೆ ಮಾಡಿದ್ರೇನೆ ಮೈ ರೋಮಾಂಚನ ಆಗುತ್ತೆ. ಧರ್ಮ ಸಾತ್ವಿಕ ಶ್ರೇಷ್ಠರು ಅನ್ನುವಂಥ ಆಚಾರ್ಯರು ಭಗವದ್ ರಾಮಾನುಜರಲ್ಲಿ ಅಪಾರವಾದಂತಹ ಶ್ರದ್ಧೆಯನ್ನು ಇಟ್ಟಂಥವರು. ಅವರು ನಮ್ಮ ಕರ್ನಾಟಕದಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅವತಾರ ಮಾಡಿದ್ರು ಅಂದರೆ ನಮ್ಮ ನಾಡಿನ ಬಹುದೊಡ್ಡ ಭಾಗ್ಯ, ಸೌಭಾಗ್ಯ. ಪಕ್ಕದಲ್ಲೇ ನಂಜೀಯರವರ ಅವತಾರ ಸ್ಥಳವೂ ಇದೆ. ಈ ಇಬ್ಬರು ನಮ್ಮ ಸಂಪ್ರದಾಯಕ್ಕಾಗಿ ವಿಶಿಷ್ಟವಾದಂತಹ ಸೇವೆಯನ್ನು ಪಾಲಿಸುವಂಥವರು. ಅಂತಹ ಅವತಾರ ಸ್ಥಳವಾದಂತಹ ಈ ಪುಣ್ಯಕ್ಷೇತ್ರದಲ್ಲಿ ಇವತ್ತು ನಾವೆಲ್ಲ ಸೇರಿದ್ದೇವೆ ಅಂದರೆ ನಮ್ಮ ಜೀವನದ ಬಹುದೊಡ್ಡ ಭಾಗ್ಯ.
ಮನ್ನಾರ್ಗುಡಿಯ ಶ್ರೀ ವಿದ್ಯಾ ರಾಜಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಶಂಗಮಲ ತಾಯಾರ್ ಅವರಿಗೆ ಶುಕ್ರವಾರದ ಪ್ರಯುಕ್ತ ಅಭಿಷೇಕ ನಡೆದು ಪ್ರಾಕಾರೋತ್ಸವ ನಡೆಯಿತು. ತಿರುಕ್ಕುಡಂದೈ ದಿವ್ಯಕ್ಷೇತ್ರದ ಶ್ರೀ ಚಕ್ರಪಾಣಿ ಸ್ವಾಮಿಯವರಿಗೆ ಕರ್ಪೂರ ಪಡಿಯೇತ್ತ ಉತ್ಸವ ನಡೆಯಿತು. ಶ್ರೀಮಠದ ವತಿಯಿಂದ ಈ ವರ್ಷ ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಧನುರ್ಮಾಸದ ಪ್ರಯುಕ್ತ ತಿರುಪ್ಪಾವೈ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ. ಈ ಉಪನ್ಯಾಸವನ್ನು ಶ್ರೀ ಉವೆ ತಿರುಮಲ ವಿಂಜಮೂರಿ ಗೋಪಾಲಕೃಷ್ಣ ಸ್ವಾಮಿಯವರು ನಡೆಸಿಕೊಡಲಿದ್ದಾರೆ. ಈ ಉಪನ್ಯಾಸವು ಪ್ರತಿನಿತ್ಯ ಬೆಳಿಗ್ಗೆ 8:30ಕ್ಕೆ ನೆಲ್ಲೂರಿನ ಶ್ರೀ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ನಡೆಯಲಿದೆ. ಶ್ರೀಮಠದ ಮಾರ್ಹಳಿ ಉಪನ್ಯಾಸ ಮಾಲಾ ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಶ್ರೀ ಉವೆ ಕೆ.ಬಿ. ದೇವರಾಜನ್ ಸ್ವಾಮಿ ಅವರಿಂದ ತಿರುಪ್ಪಾವೈ ಕಾಲಕ್ಷೇಪವು ಆನ್ಲೈನ್ನಲ್ಲಿ ನಡೆಯಲಿದೆ. 11:30ಕ್ಕೆ ಶ್ರೀ ಉವೆ ಇಳೆಯವಿಲ್ಲಿ ಶ್ರೀರಾಮ್ ಸ್ವಾಮಿ ಅವರಿಂದ ಕನ್ನಡದಲ್ಲಿ ತಿರುಪ್ಪಾವೈ ಉಪನ್ಯಾಸವು ಆನ್ಲೈನ್ನಲ್ಲಿ ನಡೆಯಲಿದೆ. ಸಂಜೆ 6:30ಕ್ಕೆ ಶ್ರೀಮಠದ ಸನ್ನಿಧಿಯಲ್ಲಿ ಶ್ರೀ ಉವೆ ಕೆ.ಬಿ. ದೇವರಾಜನ್ ಸ್ವಾಮಿಯವರಿಂದ ತಿರುಪ್ಪಾವೈ ಉಪನ್ಯಾಸವನ್ನು ಏರ್ಪಡಿಸಲಾಗಿದೆ. ಆಸ್ತಿಕ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಲಾಗಿದೆ. ಶ್ರೀವಿಲ್ಲಿ ಪುತ್ತೂರು ಸಮೀಪದ ಗೋವಿಂದನ್ ವಾಳಮೂರಿನಲ್ಲಿ ಶ್ರೀ ಶ್ರೀನಿವಾಸನಿಗೆ ಕಾರ್ತಿಕ ಶನಿವಾರದ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಸರ್ವಾಲಂಕಾರ ಭೂಷಿತನಾದ ಶ್ರೀ ಶ್ರೀನಿವಾಸನ ದಿವ್ಯ ದರ್ಶನವೇ ಒಂದು ಸೌಭಾಗ್ಯ. ಶುಕ್ರವಾರದ ಪ್ರಯುಕ್ತ ಶ್ರೀಮಠದ ಕುಟೀರದಲ್ಲಿ ಶ್ರೀ ಶ್ರೀನಿವಾಸನಿಗೆ ಎಂದಿನಂತೆ ಸಂಜೆ ತೋಮಾಲೆ ಸೇವೆ ನಡೆಯಿತು. ನಂತರ ಏಕಾಂತ ಸೇವೆಯಲ್ಲಿ ಗಾನ ನೀರಾಜನಂ ನಡೆದು ಭೋಗ ಶ್ರೀನಿವಾಸನಿಗೆ ಶಯನ ಸೇವೆ ನಡೆಯಿತು.
8ನೇ ಮಾರ್ಹಳಿ ಸಂಗೀತೋತ್ಸವದಲ್ಲಿ 5ನೇ ದಿನದ ಹಾಗೂ ಸಮಾರೋಪ ಕಾರ್ಯಕ್ರಮದಲ್ಲಿ ಸಂಜೆ 5 ಗಂಟೆಗೆ ಇಂದು ಕಿರಿಯ ಕಲಾವಿದರಾದ ಕುಮಾರಿ ಸಂಹಿತಾ ವಿ ಅವಧಾನಿಯವರ ಗಾಯನ, ವಿದುಷಿ CV ಶ್ರುತಿಯವರ ಪಿಟೀಲು ಹಾಗೂ ವಿದ್ವಾನ್ BJ ಶ್ರೀನಿವಾಸ್ ಅವರ ಮೃದಂಗದಲ್ಲಿ ಸಂಗೀತ ಕಾರ್ಯಕ್ರಮವು ನಡೆಯಿತು. ಈ ಬಾಲ ಪ್ರತಿಭೆಯ ಕಚೇರಿಯು ಬಹಳ ಚೆನ್ನಾಗಿ ಮೂಡಿಬಂದಿತು. ಕಲುಷಹರ ಪರಿಸರೋಜ್ವಲ ಪದ್ಮತೀರ್ಥಾದಿ ಖಂಡಿತಾಶೇಷ ದುರಿತಂ ಕಲಶೋತ್ಥವಾನ್ವಿತ ಮಹೇಂದ್ರ ತ್ರಿಕೂಟವರ ಮಲಯಾಚಲೇಂದ್ರ ವಿನುತಂ ಕನಗಮನ ವಂಚಿಮಾ ತಾಂಡವರ್ಮಾದಲಿತ ಕಾಂಚನ ವಿಮಾನ ಲಸಿತಂ ಪದ್ಮನಾಭಂ ಭೋಗೀಂದ್ರ ಶಾಯಿನಂ ಕುರುಕುಶಲದಾಯಿನಂ ಪುರುಷಂ ಶಾಶ್ವತಂ ಕಲಹೇ ಸಂಜೆ 6:30ಕ್ಕೆ ವಿದ್ವಾನ್ TV ರಾಮ್ಪ್ರಸಾದ್ ಅವರಿಂದ ಗಾಯನ, ವಿದ್ವಾನ್ ಅಚ್ಯುತರಾವ್ ಅವರಿಂದ ಪಿಟೀಲು, ವಿದ್ವಾನ್ ಫಣೀಂದ್ರ ಭಾಸ್ಕರ್ ಅವರಿಂದ ಮೃದಂಗ ಹಾಗೂ ವಿದ್ವಾನ್ ವ್ಯಾಸವಿಠಲ ಅವರಿಂದ ಖಂಜಿರ. ಈ ಕಚೇರಿಯು ಬಹಳ ಸೊಗಸಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಗೀತ ರಸಿಕರು ಭಾಗವಹಿಸಿ ಸಂಗೀತದ ರಸಾನುಭವವನ್ನು ಪಡೆದರು. ಪರಮಪೂಜ್ಯ ಶ್ರೀ GR ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆದ ಈ ಎರಡೂ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ವರ್ಷದ ಮಾರ್ಹಳಿ ಸಂಗೀತೋತ್ಸವವು ಈ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು. ಕಳೆದ 1 ವರ್ಷದಿಂದ ಆನ್ಲೈನ್ನಲ್ಲಿ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲಿಕೆಯಲ್ಲಿ ನಾಳೆ ಬೆಳಿಗ್ಗೆ 10 ಗಂಟೆಗೆ ತಿರುಪ್ಪಾವೈ ತನಿಯನ್ ಉಪನ್ಯಾಸವು ವಿದುಷಿ ತಿರುವೆಳ್ಳರೈ ಶ್ರೀಮತಿ ಕೃಷ್ಣಕೃಪಾ ಅವರಿಂದ ನಡೆಯಲಿದೆ. ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಏಕಾದಶಿ, ಚಿತ್ತಾ ನಕ್ಷತ್ರ. ನಾಳೆ ಸರ್ವತ್ರ ಏಕಾದಶಿ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ.
यतिराज 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 जय हो यतिराज यतिराज रामानुज जय हो रामानुज जय हो।